ಈಗ ದೊಡ್ಡ ಮಟ್ಟದ ಹಣಕ್ಕಾಗಿ ಇಷ್ಟೆಲ್ಲ ಮಾಡಲಾಗಿದೆ ಅಂತಕ್ಕಂಥ ಆರೋಪಗಳು ಕೇಳಿ ಬರ್ತಿದೆ ಸರ್. ಸೊ ನೀವೇನು ಹೇಳ್ತೀರಿ? ಹಣ ಇದೆಲ್ಲ ವಿಚಾರ ಬಂದಾಗ ಏನು ಹೇಳ್ತೀರಿ ಸರ್? ಒಂದು ನಿಮಿಷದಲ್ಲಿ. ನಮಗೆ ವಸಿ ದುಡ್ಡು ಕೊಟ್ಟವ್ರ ಸರ್, ಕೋಟಿಗಟ್ಟಲೆ ಕೊಟ್ಟಿದ್ದಾರೆ ದುಡ್ಡು. ಸರ್ ಆ್ಯಕ್ಚುಲಾಗಿ ಮೀಡಿಯಾದವರು ಕೆಲವರು ಎಷ್ಟು ಸುಳ್ಳು ಅಂತ ಅಂದರೆ ಆ್ಯಕ್ಚುಲಾಗಿ ಅದು ಯಾಕೆ ಹಂಗೆ ಮಾಡ್ತಾರೋ ಗೊತ್ತಿಲ್ಲ ಸರ್. ಅಷ್ಟೊಂದು ಸುಳ್ಳು ಹೇಳಕ್ಕೆ ಹೋಗ್ಬಾರ್ದು ಅನ್ನಿಸ್ತದೆ. ಮಾಧ್ಯಮನ ಜನ ನಂಬ್ತಾರೆ. ಹಾಗಾಗಿ ನನ್ನ ಅಕೌಂಟಿಂದ ನಮ್ಮ ಹುಡುಗ 300 ರೂಪಾಯಿ ಹಾಕ್ಸ್ಕೊಂಡ್ರದೈತೆ, 200 ಹಾಕ್ಸಿರೋದು. ನನ್ನ ಇದನ್ನು ಬೇಕಾದ್ರೆ ಚೆಕ್ ಮಾಡಿ 500 ಹಾಕ್ಸ್ಕೊಂಡಿದ್ದಾನೆ. ಆಮೇಲೆ ಗಾಡಿ ತಗೊಂಡೋಗಿದಾಗ ಪೆಟ್ರೋಲಿಗೆ ಬೇಕು 500 ಹಾಕ್ಸ್ಕೊಂಡಿದ್ದಾನೆ. ಈ ಥರ ಅವನು ಏನಪ್ಪ ಅಂತಂದರೆ ಬೇರೆ ಇರ್ತಾವೆ ಬೇಡಿಲ್ಲ ಅವನು. ಆಮೇಲೆ ನಮಗೆ ದುಡ್ಡು ಕೊಟ್ಟಿಲ್ಲ ಅವನು. ದುಡ್ಡು ಕೊಟ್ಟಿಲ್ಲ ಅಂದರೆ ದುಡ್ಡೇ ಇಲ್ಲ. ನಮ್ಮ ತಗ ದುಡ್ಡಿದ್ದನಾಗಿದ್ರೆ ನಮ್ಮ ತಗ ಯಾಕೆ 300 200 ದುಡ್ಡು ಹಾಕ್ಸ್ಕೊಳ್ಳೋಣ? ಆ ಥರ ಇಲ್ಲ ಸರ್ ಇವನು. ಇದು 100% ಧರ್ಮಸ್ಥಳದ ಮಂಜುನಾಥನ ಆಣೆಯಾಗಿಯೂ ಕೂಡ 1 ರೂಪಾಯಿ ಇವನಿಗೆ ಕೊಟ್ಟಿರಲಿಲ್ಲ. ಒಂದು ಏನಪ್ಪ ಅಂದರೆ ವಿಡಿಯೋ ಮಾಡ್ಕೊಂಡು ವ್ಯೂಸಲ್ಲಿ ಈ ಥರ ಏನೋ ಆಗಿರ್ಬೋದು ವಿನಃ ಅದು ಏನಿಲ್ಲ, ಅದು ಏನೂ ಇಲ್ಲ. ಸರಿ, ನೀವೇ ಇಲ್ಲೊಂದು ಕ್ಯಾಮ್ರಾ ಬಾಕ್ಸ್ ತಗೊಂಡ್ಬಂದ್ರಿ. ಇದು ನಾವು ನೋಡ್ತಾ ಇದ್ದೀವಿ, ಇದು ಸೋನಿ ಕ್ಯಾಮ್ರಾ. ಇದು ZV E10 ಅಂತೇಳಿ ಈ ಕ್ಯಾಮ್ರಾ. ಇದೇ ಕ್ಯಾಮ್ರಾದಲ್ಲಿ ಅಭಿಷೇಕ್ ಈ ವಿಡಿಯೋಗಳನ್ನ ಮಾಡ್ತಾ ಇದ್ದ. ಸೊ ಮತ್ತೆ ಅವ್ರ ಮೇಲೆ ಅಟ್ಯಾಕ್ ಕೂಡ ಆಗುತ್ತೆ. ಅಟ್ಯಾಕ್ ಆದಾಗ ಈ ಕ್ಯಾಮ್ರಾ ಕೂಡ ಹೊಡೆದೋಗುತ್ತೆ. ಈ ಕ್ಯಾಮ್ರಾವನ್ನು ಕೂಡ ಅವ್ರು ಕೊಡಿಸಿದ್ರು ವಿಡಿಯೋ ಇದನ್ನು ಮಾಡೋ ಸಲುವಾಗಿ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತವೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಇದು 100% ಸುಳ್ಳು. ಇದು ಸುಳ್ಳು ಮಾಹಿತಿ. ಇಲ್ಲಿ ಈ ಕ್ಯಾಮ್ರಾವನ್ನು ನಾನು ಮತ್ತು ನಮ್ಮನವರು ಹೋಗಿ ಬ್ಯಾಂಗ್ಳೂರಲ್ಲಿ ತಕ್ಕೊಟ್ಟಿದ್ದೇವೆ ಸರ್. ನೋಡಿ ಬೇಕಾದ್ರೆ ಇಲ್ಲಿ ಡೀಟೇಲ್ಸ್ ಇದೆ, ಹೇಮಲತಾನ ಹೆಸರಲ್ಲಿದೆ. ಇದನ್ನು ಬಜಾಜ್ ಫೈನಾನ್ಸ್ ಮುಖಾಂತರವಾಗಿ ನಾವು EMIನಲ್ಲಿ ತಗೊಂಡು ಬೆಂಗಳೂರು ಒಂದು ಸ್ಟೋರ್ನಲ್ಲಿ. ಇದು ಎಷ್ಟು ಬಂದಿದೆ ಅಮೌಂಟು? 92,400 ರೂಪಾಯಿ ಇದೆ ಇದರದ್ದು. ಇದು ದೊಡ್ಡದೇ ತಗೊಳಕ್ಕೆ ಮಾಡಿದೆ. ನಮಗೆ ಅಷ್ಟೇ ಕೆಪಾಸಿಟಿ ಬೇಕಲ್ಲ. ನಾವೊಂದು ಚಿಕ್ಕ ಸ್ಕೂಲ್ ನಡೆಸೋದು ಭಾಳ ಕಷ್ಟ ಐತಿ ಇವತ್ತು. ನಾನು ಸುಮಾರು 25 ವರ್ಷದಿಂದ ಈ ಫೀಲ್ಡಲ್ಲಿ ಇದ್ದೀನಿ. ಹಾಗಾಗಿ ನಾವು ತಗೊಟ್ಟಿದ್ದು ಸರ್, ಇದನ್ನು ನಾವು ತಗೊಟ್ಟಿದ್ದು ಸರ್. ಇನ್ನೊಂದೀಗ ಏನು ಈ ವಿಚಾರಗಳೆಲ್ಲ ಚರ್ಚೆ ನಡೀತಾ ಇದೆ. ಸೊ ಇದರಲ್ಲಿ ಮತ್ತೊಂದು ಇನ್ಸಿಡೆಂಟ್ ಇದೆ, ಸುಜಾತಾ ಭಟ್ ಅವ್ರ ಪ್ರಕರಣದಲ್ಲೂ ಕೂಡ ಬೆಂಗಳೂರಲ್ಲಿ ನಿಮ್ಮ ಮಗ ಒಂದಷ್ಟು ವಿಡಿಯೋ ಮಾಡೋದು. ಅದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ನಿಮ್ಮ ಜೊತೆ ಮಗ ಏನಾದ್ರು ಚರ್ಚೆ ಮಾಡೋದನ್ನ, ಅಥವಾ ಈ ನಿಮ್ಮ ಮಗನನ್ನು ಕೂಡ ಇಲ್ಲಿ ದುರುಪಯೋಗ ಮಾಡ್ಕೊಳ್ಳಾಗಿದೆ ಅಂತ ಅನ್ಸುತ್ತಾ ನಿಮಗೆ? ಅದು ದುರುಪಯೋಗನೇ. ಅದು ಬಹುಶಃ ಯಾರೋ ಒಬ್ಬ ತಲೆಕೆ ಟೆನ್ಷನ್ ಸವಾಸ ಮಾಡಿದ್ರು ಅನಿಸ್ತದೆ ಇವರು. ಅವಮ್ಮ 60 ವರ್ಷಕ್ಕೆ ಕರುಳು ಮರುಳು ಅನ್ನಂಗೆ ಐತೆ. ದೇ ಗಾಟ್ ಮೋರ್ ದ್ಯಾನ್ 60 years. ಅದು ಜಾಸ್ತಿ ಇರೋದ್ರಿಂದ ಅವಮ್ಮ ಏನು ಮಾಡಿದಾಳೆ ಹಂಗೆ ಹಿಂಗೆ ಅಂತಕ್ಕಂಥ. ಇವನು ಏನು ಪಾಪ ಒಂದು ವಯಸ್ಸಾದ ಮುದುಕಿ ಅಲ್ವಾ, ಸಹಾಯ ಮಾಡೋಣ ಅಂದ್ಕೊಂಡು ಏನೋ ಹೋಗಿ ಅದು ಯಾವ್ಯಾವ್ದ್ರ ಮುಖಾಂತರ ಇದಾಯ್ತೋ ಗೊತ್ತಿಲ್ಲ. ಅದಕ್ಕಿಂತ ಮೊದಲು ಯಾರೋ ಒಬ್ರು ವಿಡಿಯೋ ಮಾಡಿದ್ರಂತೆ, ಅದು ನೋಡಿದ್ನಂತ ಇವನು. ನೋಡಿದ್ದಾಗ ಇದೆ ಅಂತ ಹುಡ್ಕೊಂಡು ಹೋಗಿದ್ದಾರೆ ಯಾರ್ಯಾರ ಮುಖಾಂತರನು. ಹೋದಾಗ ಸಿಕ್ಕಿದಾಗ ಅಮ್ಮ ಇಂಟ್ರ್ಯೂ ಕೊಟ್ಟು ನನ್ನ ಮಗಳಿದ್ದಾಳೆ ಅನ್ನೋದನ್ನು ಎಲ್ಲ ಹೇಳಿದೆ. ಆ್ಯಕ್ಚುಲಾಗಿ ಅದೇ ಹಿಂಗಿದ್ದದನ್ನು ಒಂದು ಸರಿ ಮಗ್ಚಾಗ್ತಂಗೆ ಇಲ್ಲ ಮಗಳೇ ಇಲ್ಲ ಅಂತ ಹೇಳಿದೆ. ಬಹುಶಃ ಅವಮ್ಮನ ಇಂಟೆನ್ಷನ್ ಏನು ಅನ್ನೋದು ಗೊತ್ತಿಲ್ಲ. ಅದೇನೋ ಜಮೀನಿಂದು ಅದು ಇದು ಅಂತಾರೆ, ಅದು ನಮಗೆ ಆಗಿ ಡೀಟೇಲ್ಸಾಗಿ ಗೊತ್ತಿಲ್ಲ. ಇವನು ಅಮ್ಮನ ಇಂಟ್ರ್ಯೂ ಮಾಡಿದ್ದಾನೆ. ಇವನೇನು ಸೆಕೆಂಡ್ ಒನ್ ಅನಿಸುತ್ತೆ ಮಾಡಿದ್ರಲ್ಲಿ. ಇವನಲ್ಲಿ ಏನು ಕ್ಯಾರೆಕ್ಟ್ರು ಅಂದರೆ, ಯಾರು ಎಲ್ಲೂ ಮಾಡಿರಬಾರ್ದು ಅದನ್ನು ನಾನು ಹೊಸದಾಗಿ ತೋರಿಸ್ಬೇಕು, ಆ ಥರ ಒಂಥರ ಈ ಡಿಸ್ಕವರಿ ಒಂಥರ ಮೈಂಡ್ ಒಂದು. ಈ ಮಾಮೂಲಿ ಎಲ್ಲ ಮಾಡ್ತಾರಲ್ಲ ಅದಲ್ಲ, ಅದರಲ್ಲಿ ಏನೋ ಸ್ಪೆಷಾಲಿಟಿ ಇರಬೇಕು. ಆ ಸ್ಪೆಷಾಲಿಟಿ ಇದ್ದರೆ ಜನ ಚೆನ್ನಾಗಿ ಇದು ಮಾಡ್ತಾರಲ್ವ, ನೋಡ್ತಾರಲ್ವ ಅಂತಕ್ಕಂಥದ್ದು ಒಂದಿತ್ತು. ಹಾಗಾಗಿ ಎಲ್ಲೆಲ್ಲೋ ಹುಡುಕಿ ತಡುಕಿ ಅವಮ್ಮನನ್ನು ಕಾಂಟ್ಯಾಕ್ಟ್ ಮಾಡಿದ್ದಾನೆ ಇವನು.